శిరస్సై ఉన్నాడు. క్రీస్తే శరీరమునకు రక్షకుడై ఉన్నాడు. శరీరమునకు రక్షకుడై ఉన్నాడు. సంఘము క్రీస్తునకు లోబడినట్టుగా భార్యలు కూడా ప్రతి విషయములోను తమ పురుషులకు లోబడవలెను. ಇವರಿಬ್ಬರು ವಾಕ್ಯ ಪ್ರಪಂಚದಲ್ಲಿರುವಂತ ಎಲ್ಲ ಸ್ತ್ರೀಯರಿಗೆ ದೇವರು ಇವತ್ತಿನ ದಿನ ಮತ್ತೊಂದ್ಸರಿ ನಮ್ಮನ್ನ ಎಚ್ಚರಿಸ್ತಾರೆ. ಹೆಂಡತಿ ಆದಂತವರು ಹೇಗಿರಬೇಕಂತೆ? ಗಂಡನಿಗೆ ಅಧೀನವಾಗಿರಬೇಕು, లోబడి ఉండాలి. ఇది ఒక ఆజ్ఞ. ఆజ్ఞని ఎవరైతే శిరస వహిస్తారో, పరిపాలిస్తారో విశేషమైన ఆశీర్వాదములతో వారు ಆಶೀರ್ವದಿಸಲ್ಪಡುತ್ತಾರೆ. ಹೆಣ್ಣು ಮಕ್ಕಳಿಗೆ ಮಾತ್ರ ಆಜ್ಞೆ ಅಲ್ಲ, ಗಂಡು ಮಕ್ಕಳಿಗೆ ಕೂಡ ಆಜ್ಞೆ ಇದೆ. ಹೆಣ್ಣು ಮಕ್ಕಳಿಗೆ ಏನು ಆಜ್ಞೆ ಕೊಟ್ಟರು ದೇವರೀಗ? ಗಂಡನಿಗೆ ಅಧೀನರಾಗಿರ್ಬೇಕು. ಹೇಗಿರ್ಬೇಕು? ಅಧೀನರಾಗಿರ್ಬೇಕು. ಇವಾಗ ಒಂದು 40 ವರ್ಷಗಳ ಹಿಂದೆ ಒಂದು ಪೇಪರಲ್ಲಿ ಒಂದು ಜೋಕ್ ನೋಡಿದ್ದೇನೆ. ಮದುವೆ ಆದ ಹೆಣ್ಣು ಗಂಡು ಸ್ಕೂಟರ್ ಮೇಲೆ ಹೋಗ್ತಿದ್ದಾರೆ. ಅವಳು ಎರಡು ಕಾಲು ಹಿಂದೆ ಕುಂತು ಹ್ಯಾಂಡಲ್ ಮೇಲೆ ಇಟ್ಟಿದ್ದಾಳೆ. ಗಂಡ ಕೇಳ್ತಾನೆ, ಏನಮ್ಮ ಕಾಲು ನೀನು ಕೆಳಗಿಡ್ಬೇಕಲ್ಲ, ಯಾಕೆ ಹ್ಯಾಂಡಲ್ ಮೇಲೆ ಇಟ್ಟಿದೆಯಲ್ಲ? ಆಕೆ ಏನಂತಾಳೆ, ಇದು ನಮ್ಮಪ್ಪ ಕೊಟ್ಟಿದ್ದು ಸ್ಕೂಟರ್, ನನ್ನ ಇಷ್ಟ, ಎಲ್ಲಾದ್ರೂ ಇಟ್ಕೊಂಡು. ಎಲ್ಲಿ ಇಟ್ಕೊಂತಾಳಂತ ಕಾಲು? ಹ್ಯಾಂಡಲ್ ಮೇಲೆ. ಸರಿನಾ? ಕಾಲು ದೇವರು ಯಾಕೆ ಕೊಟ್ಟನ ಅದೇ ಕೆಲಸ ಕೊಡಬೇಕು. ಅಂದರೆ ಯಾಕಿರ್ತದಂದ್ರೆ ಹೆಣ್ಣು ಮಕ್ಕಳು ಆಧೀನತೆ ಕಾಣಿಸೋದಿಲ್ಲ. ಹಾಗಾಗಿ ಪ್ರಿಯ ಮಕ್ಕಳೇ, ಗಂಡನಿಗೆ ಗೌರವ ಕೊಡಬೇಕು, ಪ್ರೀತಿ ಜೊತೆಗೆ ಗೌರವ ಕೊಡಬೇಕು. ಮಾತಿಗೆ ಮಾತು ಬೆಳೆಸ್ತಾ ಹೋದ್ರೆ ನೆಕ್ಸ್ಟ್ ಏನು? ಏಟು. ಆವರೆಗೆ ಹೋಗ್ಬಾರ್ದು. ಮಾತಿನಲ್ಲೇ ಗಮನಿಸ್ಕೊಳ್ಬೇಕು, ಮಾತಿಗೆ ಗೌರವ ಕೊಟ್ಟು ಅದರಂತೆ ಒಂದಾಗಿರಬೇಕು, ಶಾಂತವಾಗಿರಬೇಕು, ಸಮಾಧಾನವಾಗಿರಬೇಕು. ಹಾಗಾಗಿ ಪ್ರಿಯ ಮಕ್ಕಳೇ, ಈಗ ಗಂಡಿಗೆ ಏನು ಆಜ್ಞೆ ಕೊಟ್ಟಿದ್ದಾರೆ ಮುಂದೆ? ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ. ಯಾರು ಪ್ರೀತಿಸ್ಬೇಕಂತೆ? ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ನಿಮ್ಮ ಹೆಂಡತಿಯನ್ನು ಪ್ರೀತಿಸಿರಿ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬೇರೆಯವ್ರ ಹೆಂಡತಿಯನ್ನು ಪ್ರೀತಿಸ್ತಾರೆ. ನೋಡ್ತಾ ಇದ್ದೀವಿ ಪ್ರಪಂಚದಲ್ಲಿ ನಾವು. ಅಂಥವ್ರಿಗೆ ದೇವರ ವಾಕ್ಯ ಇದೆ, ನಮ್ಗಲ್ಲ. ಪ್ರಿಯ ಮಕ್ಕಳೇ, ನಿನ್ನ ಹೆಂಡತಿಯನ್ನು ಪ್ರೀತಿಸುವಂತ ದೇವರು ಹೇಳುವಾಗ ನಿನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಅಲ್ಲೆಲ್ಲೂಯಾ? ಏನ್ ಮಾಡ್ಬೇಕು? ಪ್ರೀತಿಸಬೇಕು, ಸ್ಪಂದಿಸಬೇಕು, ಹೇಳಬೇಕು. ಏನ್ ಮಾಡಬೇಕು? ಹೆಂಡತಿಯನ್ನು ಏನ್ ಮಾಡಬೇಕು? ಗಂಡ ಪ್ರೀತಿಸಬೇಕು. ಏನಮ್ಮ ಹೇಳುವಲ್ರಿ ನೀವು? ದೇವರ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಇಬ್ಬರಿಗೆ ಆಜ್ಞೆಗಳನ್ನು ಕೊಟ್ಟಿದ್ದಾರೆ ದೇವರು. ಆಜ್ಞೆ ಹೆಣ್ಣು ಮಕ್ಕಳಿಗೆ ಏನು ಕೊಟ್ಟಿದ್ದಾನೆ? ಸ್ತ್ರೀಯರಿಗೆ ನಿಮ್ಮ ಗಂಡಂದರಿಗೆ ನೀವು ಅಧೀನರಾಗಿರಬೇಕು. ಗಂಡಸರಿಗೆ ಏನು ಕೊಟ್ಟಿದ್ದಾರೆ? ನಿಮ್ಮ ಹೆಂಡತಿಯನ್ನು ನೀವು ಪ್ರೀತಿಸಬೇಕು. ನೋಡ್ರಿ, ಸೃಷ್ಟಿಯ ಪ್ರಕಾರ, ದೇವರ ಚಿತ್ತದ ಪ್ರಕಾರ ಒಬ್ಬ ಹೆಣ್ಣಿಗೆ ಒಬ್ಬ ಗಂಡಸು, ಒಬ್ಬ ಗಂಡಸಿಗೆ ಒಬ್ಬಳೆ ಹೆಂಗಸು ಹೆಂಡತಿ. ಸೃಷ್ಟಿಯಲ್ಲಿ ಒಬ್ಬರಿಗೊಬ್ಬರೇ, ಅದ ಬಿಟ್ಟು ಇನ್ನೊಬ್ಬರನ್ನ ನಾವು ನೋಡಬಾರದು.
ಮೋಹದಿಂದ. ಅದು ಪಾಪ, ಶಾಪ. ಹಾಗಾಗಿ ದೇವರು ಹೇಳಿದ ಮಾತನ್ನು ನಾವು ವಹಿಸಬೇಕು, ವಹಿಸಬೇಕು, ಪಾಲಿಸಬೇಕು. ಪ್ರಿಯ ಮಕ್ಕಳೇ, ಮತ್ತೆ ಇವತ್ತಿನ ದಿನ ನಾವೆಲ್ಲರೂ ಸೇರಿ ಬಂದಿರೋದು ಯಾಕೆ ಬಂದಿರೋದ್ರೆ ಈ ಮದುವೆ ಸಲುವಾಗಿ. ಮದುವೆ ಇವತ್ತು ಆಗ್ತದೆ, ಮತ್ತೆ ಚೆನ್ನಾಗಿರ್ತಾರೆ ಅವರು. ಸ್ವಲ್ಪ ಕಾಲದ ನಂತರ ಒಂದು ರೀತಿ ಬದಲಾವಣೆ ಬರ್ತದೆ, ಅವರಲ್ಲಿ ಬದಲಾವಣೆ ಆಗಬಾರದು. ಕೊನೆ ಉಸಿರು ಇರೋ ತನಕ ಪ್ರೀತಿಸಬೇಕು, ಆಕೆ ಗಂಡನನ್ನ ಆದಿನಲ್ಲಾಗಿರಬೇಕು. ಇದು ದೇವರು ಕೊಟ್ಟಂತ ಆಜ್ಞೆ. ಈ ಆಜ್ಞೆಯನ್ನು ನಾವು ಯಾವಾಗ ಪರಿಪಾಲಿಸ್ತೀವೋ ನಾವು ಸಂತೋಷವಾಗಿರ್ತೀವಿ, ಸಮಾಧಾನವಾಗಿರ್ತೀವಿ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ಎಲ್ಲ ವಿಷಯಗಳಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ವಿವಾಹವು ಘನವಾದದ್ದು. ಹಲ್ಲೆಲೂಯಾ. ಘನವಾದದ್ದು, ಪರಿಶುದ್ಧವಾದದ್ದು. ಅದು ನಾವು ಅರ್ಥ ಮಾಡಿಕೊಂಡು ಪರಿಶುದ್ಧವಾಗಿರುವುದಾದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆ ರೀತಿಯಲ್ಲಿ ಇವತ್ತು ಹೊಸದಾಗಿ ನೂತನವಾಗಿ ಜತಪಡಿಸಿರಲಿರುವ ಈ ಪ್ರಿಯ ಮಕ್ಕಳು ಅವರು ಈ ಆಜ್ಞೆಗಳನ್ನು ಕೈಕೊಂಡು ಅವರು ಜೀವಿಸಬೇಕು. ಅಷ್ಟೇ ಅಲ್ಲ, ದೇವರ ವಾಕ್ಯ ಏನು ಹೇಳ್ತದಂದ್ರೆ, ಇಬ್ಬರ ಮಧ್ಯದಲ್ಲಿ ಪರಿಶುದ್ಧಾತ್ಮ ದೇವರನ್ನು ಅವರು ಪ್ರಾರ್ಥಿಸುವವರಾದರೆ ಅವರ ದಾಂಪತ್ಯ ಜೀವನವು ಸುಗಮವಾಗಿರುತ್ತದೆ. ಅವರು ಇವರನ್ನು ಕಾಪಾಡುವ ದೇವರಾಗಿರ್ತಾರೆ. ಹಾಗಾಗಿ ಗಂಡ ಹೆಂಡತಿಯವರು ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುವವರಾಗಿರಬೇಕು. ಮುಖಾಮುಖಿ ಕುರಿತು ಪ್ರಾರ್ಥಿಸಿಕೊಂಡು ಜೀವಿಸಬೇಕು. ಹಾಗಾದರೆ ದೇವರ ವಾಕ್ಯವನ್ನು ನೀವು ಅನುಸರಿಸಿದವರಾಗ್ತೀರಿ. ದೇವರು ಈ ಪ್ರೀತಿಯಿಂದ ಯಾರು ಇರ್ತಾರೆ, ದೇವರನ್ನು ಯಾರು ಪ್ರೀತಿಸ್ತಾರೆ, ವಾಕ್ಯವನ್ನು ಯಾರು ಪ್ರೀತಿಸ್ತಾರೆ, ಆತನಿಗಾಗಿ ಯಾರು ಕಾಯ್ತಾರೆ, ನಿರೀಕ್ಷಿಸ್ತಾರೆ, ಅವರೆಲ್ಲರೂ ಕೂಡ ಮತ್ತೆ ಎದ್ದಲ್ಪಡುವ ಸಭೆಯಲ್ಲಿ ಇರುವಂತ ಮಕ್ಕಳಾಗಿರ್ತೀರಿ. ದೇವರು ಈ ಸ್ವಲ್ಪ ವಾಕ್ಯವನ್ನು ಜೀವಿಸಿ ಆಶೀರ್ವದಿಸಲಿ. ಹಲ್ಲೆಲೂಯಾ. ಈ ಸಮಯವನ್ನು ಹಲ್ಲೆಲೂಯಾ. ಒಳ್ಳೆಯ ವಾಕ್ಯ ಕೇಳಿದ್ದೇವೆ. ಇದು ಮುಖ್ಯವಾಗಿ ಮದುಮಗ ಮದುಮಗಳಿಗೆ ಅಷ್ಟೇ ಅಲ್ಲ, ಮದುವೆಯಾಗಿರುವ ಎಲ್ಲ ಗಂಡ ಹೆಂಡತಿಯರಿಗೂ ಅನ್ವಯಿಸ್ತದೆ. ಹೆಂಡತಿ ಅಧೀನರಾಗಿರಬೇಕು ಅಂದರೆ ತಗ್ಗಿ ಬಗ್ಗಿ ನಡ್ಕೊಳ್ಬೇಕು ಅಂತ, ವಿನಯ ವಿಧೇಯತೆ ಉಳ್ಳವರಾಗಿರಬೇಕು, ತಗ್ಗಿಸಿಕೊಂಡಿರಬೇಕು. ದೇವರ ಮಕ್ಕಳೆಲ್ಲರೂ ತಗ್ಗಿಸಿಕೊಂಡಿರಬೇಕು. ಅದರಲ್ಲೂ ವಿಶೇಷವಾಗಿ ವಾಕ್ಯ ಹೇಳೋದು ಹೆಂಡತಿಯಾದವಳು ತಗ್ಗಿಸಿಕೊಂಡಿರಬೇಕು. ಆಮೇಲೆ ಮುಖ್ಯವಾಗಿ ನೋಡಿ, ಒಂದು ಮನೆ ಕಟ್ಟೋದಕ್ಕೆ ಬುನಾದಿ ಹೇಗೆ ಮುಖ್ಯ, ಕಾಲಂಗಳಾಗಿ ಮನೆ ಕಟ್ತೀವಲ್ವಾ, ಕನಿಷ್ಠ 4 ಕಾಲಂ ಬೇಕೇ ಬೇಕು. ಆ ರೀತಿ ಸಂಸಾರ ಕುಟುಂಬ ಅನ್ನುವ ಒಂದು ಮನೆಯನ್ನ ಕಟ್ಟಿಕೊಳ್ಳುವುದಕ್ಕೆ ಪ್ರೀತಿ, ವಿಶ್ವಾಸ, ಹೊಂದಾಣಿಕೆ, ತಾಳ್ಮೆ, ಇವು 4 ಇರಬೇಕು. ಪ್ರತಿ ಹೆಣ್ಣಿಗೂ ಇರಬೇಕು, ಪ್ರತಿ ಗಂಡಿಗೂ ಇರಬೇಕು, ಪ್ರತಿ ಗಂಡನಿಗೂ ಇರಬೇಕು, ಪ್ರತಿ ಹೆಂಡತಿಗೂ ಇರಬೇಕು. ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ವಿಶ್ವಾಸದಿಂದಿರಬೇಕು. ದೇವರಲ್ಲಿ ನಂಬಿಕೆ ವಿಶ್ವಾಸ ಇಟ್ಟುಕೊಂಡು ಪ್ರಾರ್ಥನಾ ಪರರಾಗಿ, ಪ್ರಾರ್ಥನಾ ವೀರರಾಗಿರಬೇಕು. ಮತ್ತು ಅಷ್ಟೇ ಅಲ್ಲ, ಹೊಂದಿಕೊಂಡು ಹೋಗಬೇಕು. ಈ ಮದುವೆ ಅಂದ್ರೆ ಬರೀ ಇಬ್ಬರಿಗೆ ಮಾಡೋದಲ್ಲ, 2 ಕುಟುಂಬಗಳು, 2 ಬಂಧು ಬಳಗದವರು, ಹೆಣ್ಣಿನ ಕುಟುಂಬ ಗಂಡಿನ ಕುಟುಂಬ 2 ಒಂದಾಗ್ತವೆ. ಗಂಡ ಹೆಂಡತಿ ಹೇಗೆ ಒಂದಾಗ್ತಾರೋ ಆ 2 ಕುಟುಂಬಗಳು ಕೂಡ ಒಮ್ಮನಸ್ಸಿನಿಂದ, ನಂಬಿಕೆಯಿಂದ, ಪ್ರೀತಿಯಿಂದ ಇರಬೇಕು. ಪ್ರೀತಿ, ವಿಶ್ವಾಸ, ಹೊಂದಾಣಿಕೆ, ಆಮೇಲೆ ತಾಳ್ಮೆ ಇರಬೇಕು. ಗಂಡಿಗೂ ಹೆಣ್ಣಿಗೂ ತಾಳ್ಮೆ, ಸಹನೆ ಇದ್ದರೆ ಮಾತ್ರ ಸಂಸಾರ ಜೀವನ ಆರಾಮಾಗಿ ನಡೀತದೆ. ಇದು ಆರಾಮಾಗಿ ನಡಿಬೇಕು, ಸುಖ, ಸಂತೋಷ, ಸಮಾಧಾನ, ನೆಮ್ಮದಿಯ ದಾಂಪತ್ಯ ಜೀವನ ಇರಬೇಕು ಅಂದಾಗ ಅಲ್ಲಿ ಗಂಡ ಹೆಂಡತಿ ಇಬ್ಬರ ಮಧ್ಯದಲ್ಲಿ 3ನೇ ವ್ಯಕ್ತಿಯಾಗಿ ಆತ್ಮದೇವರು, ಪರಿಶುದ್ಧ ಆತ್ಮದೇವರು ಇರಬೇಕು ಮಕ್ಕಳು. ಆಗಲೇ ಹೇಗೆ ನಾವು ಒಂದು ಕಟ್ಟಡ ಕಟ್ಟುವಾಗ ಬರೀ ಕಲ್ಲಿಗೆ ಕಲ್ಲು ಜೋಡಿಸಿದ್ರೆ ನಿಲ್ಲಲ್ಲ, ಅದು ಬಿದ್ದು ಹೋಗ್ತದೆ. ಆ 2 ಕಲ್ಲುಗಳ ಮಧ್ಯೆ ಸಿಮೆಂಟ್ ಹಾಕ್ತಾರೆ ಅಲ್ವಾ, ಅವಾಗ ಗಟ್ಟಿಯಾಗಿರ್ತದೆ. ಹಾಗೆ ಗಂಡ ಹೆಂಡತಿಯ ಮಧ್ಯೆ ಆತ್ಮದೇವರು, ಪರಿಶುದ್ಧಾತ್ಮದೇವರು ಇದ್ದಾಗ ಮಾತ್ರ ಅಲ್ಲಿ ಪ್ರಾರ್ಥನಾ ಪರರಾಗಿ, ಪ್ರಾರ್ಥನಾ ವೀರರಾಗಿದ್ದರೆ ಅವರ ಸಂಸಾರ ಜೀವನ ಸುಖ ಸಂತೋಷದಿಂದಿರ್ತದೆ. ದಯವಿಟ್ಟು ಸೋಲಮನ ಮತ್ತು ವಸಂತ ಈ 4 ಅಂಶಗಳನ್ನು ನೆನಪಿಟ್ಟುಕೊಳ್ಳಿ.
ದೇವರ ಮಕ್ಕಳಾಗಿ, ಸಾಕ್ಷಿ ಮಕ್ಕಳಾಗಿ ಮತ್ತು ಸಾಕ್ಷಿ ಕುಟುಂಬವಾಗಿ ಜೀವಿಸಬೇಕು ಅಂತ ನಾವೆಲ್ಲರೂ ಕೂಡ ನಿಮ್ಮನ್ನು ಹಾರೈಸ್ತೇವೆ. ಈಗ ಮುಂದೆ ಬಹಳ ಮುಖ್ಯವಾದ ಕಾರ್ಯಕ್ರಮ ವಿವಾಹ ಕಾರ್ಯಕ್ರಮವನ್ನು ಹಂಚಿಕೊಡುವುದಕ್ಕಾಗಿ ಬಳ್ಳಾರಿಯಲ್ಲಿ ಹತ್ತಿರ ಇರುವಂಥ ಮೋಕಾದಲ್ಲಿರುವಂಥ ನಮ್ಮ ಅಯ್ಯನವರು ಎಜಿ ಸಂಸ್ಥೆಯಲ್ಲಿ ಬಳ್ಳಾರಿ ಜಿಲ್ಲೆ ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತು ನಮ್ಮ ಆತ್ಮೀಯ ನಾಯಕರು, ಪ್ರಿಯ ಉತ್ತಮವಾದ ಸೇವಕರು ಜಾನ್ದಾರ್ ಕೈದವರು ಬಂದಿದ್ದಾರೆ. ಅವರು ನಡೆಸಿಕೊಡ್ತಾರೆ. ವಿವಾಹ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕಾಗಿ ತಂದೆ, ಕುಮಾರ, ಪರಿಶುದ್ಧಾತ್ಮ ದೇವರು ನಮ್ಮ ಮಧ್ಯದಲ್ಲಿ ಬಂದು ಈ ಕಾರ್ಯವನ್ನು ಸುಗಮವಾಗಿ ಸುಸೂತ್ರವಾಗಿ ನಡೆಸಲಿ ಅಂತ ಇದಕ್ಕಾಗಿ ಪ್ರಾರ್ಥನೆಯನ್ನ ನಮ್ಮ ಮಧ್ಯದಲ್ಲಿರುವಂಥ ಇಮ್ಯಾನುಯಲ್ ಪಾಸ್ಟರ್ನವರು ಪ್ರಾರ್ಥನೆ ಮಾಡಬೇಕು. ಆನಂತರ ಜಾನ್ದಾರ್ ಕೈದವರು ವಿವಾಹ ಕಾರ್ಯವನ್ನು ನಡೆಸಿಕೊಡ್ತಾರೆ. ಸರ್ವಶಕ್ತನಾದ ದೇವರೇ ಮತ್ತು ಇಷ್ಟವರೆಗೂ ನಿನ್ನ ಕೃಪಾ ಸಿಂಹಾಸನ ಮುಂದೆ ನಾವೆಲ್ಲ